ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ. ರೇಷ್ಮೆ ಹುಳುಗಳು ಕಣ್ಣು ಹಾಯಿಸುವಷ್ಟು ದೂರದವರೆಗೂ ಇದ್ದವು. ತೆಂಗಿನ ತೋಟದ ಒಂದು ಭಾಗದಲ್ಲಿ ರೇಷ್ಮೆ ಹುಳುಗಳ ಶೆಡ್ ಕೂಡ ಇತ್ತು. ಅಲ್ಲಿ ಹಲವಾರು ಜನರು ಕೆಲಸ ಮಾಡ್ತಾಯಿದ್ರು. ಅದೇ ರೀತಿ ಬಾಳೆ ತೋಟದಲ್ಲೂ ಕೆಲಸ ನಡೀತಾ ಇತ್ತು. ಅದೇನು ಅಂತ ಅವಳು ಕೇಳಿದ್ದು ರಾಶಿ. ಅದು ರೇಷ್ಮೆ ಹುಳು ಶೆಡ್ ಕಣಮ್ಮ ಅಂದನು ಸಾಮ್ರಾಟ್. ರೇಷ್ಮೆ ಹುಳುವ? ನಾನು ನೋಡಿಲ್ಲ, ಕೇಳ್ಪಟ್ಟಿದ್ದೀನಿ ಅಷ್ಟೇ ಅಂದ್ಲು. ಸರಿ ಬಾ ಹೋಗಿ ನೋಡೋಣ ಅಂತ ಕರೆದನು ಸಾಮ್ರಾಟ್. ಅಯ್ಯೋ ಬೇಡ, ನಾನೀಗ ಬರಲ್ಲ ಅಂತ ಭಯಪಟ್ಲು. ಸರಿ ಬಿಡು, ಇನ್ನೊಂದಿನ ಫ್ರೀಯಾಗಿ ಬಂದು ನೋಡೋಣ ಅಂದವನು ಈಗ ಅವಳನ್ನು ಬಾಳೆ ತೋಟಕ್ಕೆ ಕರ್ಕೊಂಡು ಹೋದ. ಅಲ್ಲಿಂದ ಹಾಗೆಯೇ ಸ್ವಲ್ಪ ದೂರ ದಾಟಿ ಹೋದರೆ ಕಬ್ಬಿನ ತೋಟ ಇತ್ತು. ಆ ಕಬ್ಬಿನ ತೋಟ ನೋಡಿದವಳಿಗೆ ಎಲ್ಲಿಲ್ಲದ ಆಸೆ. ಆಹಾ, ಸುಂದರವಾಗಿದೆ, ನನಗೆ ಕಬ್ಬು ಅಂದರೆ ತುಂಬ ಇಷ್ಟ ಅಂತ ಹೇಳಿಳು. ಹೌದಾ, ಈಗಲೇ ತರ್ತೀನಿ ಎಂದವನು ಒಂದು ಕಬ್ಬನ್ನು ಹಾಗೆಯೇ ಮುರಿದು ಅವಳ ಬಳಿ ತಂದನು. ಏನಿದೆ ಕೈಯಲ್ಲಿ, ಮುರಿದು ಬಿಟ್ರಿ ಅಂತ ಆಶ್ಚರ್ಯವಾಗಿ ಅವಳು ಕೇಳಿದ್ಲು. ಇಲ್ಲೆಲ್ಲ ಹಾಗೆ ಅಂತ ಹೇಳಿದವನು, ಸರಿ ನೀನು ಇಲ್ಲಿ ಕೂತ್ಕೋ, ನಿನಗೆ ಕಬ್ಬಿನ ಹಾಲು ಕೊಡ್ತೀನಿ ಎಂದ. ಏನದು ಕಬ್ಬಿನ ಹಾಲ ಅಂತ ಅರ್ಥವಾಗದೆ ನೋಡಿದ್ಲು. ನೀನು ಕೂತ್ಕೋ ಅಂತ ಹೇಳಿ ಕಾಲುವೆಯಲ್ಲಿ ಕಬ್ಬಿನ ತೋಟಕ್ಕೆ ನೀರು ಹರಿತಾ ಇರಲು ಆ ಕಾಲುವೆಯಲ್ಲಿ ಕಾಲಿಟ್ಟು ಏರಿಯ ಮೇಲೆ ಕುಳಿತಳು ರಾಶಿಕಾ. ರಾಶಿಕಾ ನೇರವಾಗಿ ಆಕಾಶ ನೋಡಿ ಆ ಅನ್ನು ಅಂತ ಸಾಮ್ರಾಟ್ ಹೇಳಿದನು. ಅವಳ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿ ಆಕಾಶ ನೋಡ್ತಾ ಆ ಅಂತ ಬಾಯಿ ತೆರೆಯಲು ಅವನು ಹಾಗೆಯೇ ತನ್ನ ಕೈಗಳಿಂದ ಆ ಕಬ್ಬನ್ನು ಹಿಂಡಿ ಅದರ ರಸ ಅವಳ ಬಾಯಿಯಲ್ಲಿ ಸಿಹಿಯಾಗಿ ಬೀಳುವಂತೆ ಮಾಡಿದನು. ಸಣ್ಣ ಮಗುವಿನಂತೆ ನಗ್ತಾ ಇದ್ಲು ರಾಶಿಕಾ. ಕಬ್ಬಿನ ರಸ ಅವಳ ಮುಖದ ಮೇಲೆಲ್ಲ ಸಿಡಿಯಿತು. ರಾಶಿಕಾ ನಗಬೇಡ, ಆಮೇಲೆ ಉಸಿರು ಕಟ್ಕೊಳ್ಳುತ್ತೆ ಅಂತ ಅವನು ಹೇಳಲು ಆ ನಂತರ ಆ ಅಂತ ತೋರಿಸಲು ಕಬ್ಬಿನ ರಸ ಅವಳ ಬಾಯಿಯನ್ನು ತುಂಬಿತ್ತು. ಕುಡಿದು ಮುಗಿಸಿದವಳು ಸಾಕು ಸಾಕು ಅಂದ್ಲು. ಅವಳ ಮುಖದ ಮೇಲೆ ಸಿಡಿದ ಕಬ್ಬಿನ ರಸವನ್ನು ತನ್ನ ನಾಲಿಗೆಯಿಂದ ಸ್ವಚ್ಛ ಮಾಡಬೇಕು ಅಂತ ಅವನಿಗೆ ಆಸೆ. ಆದರೆ ಏನು ಮಾಡೋದು, ತೋಟದಲ್ಲಿ ಕೆಲಸದವರು ಇದ್ದಾರೆ ಅಂತ ಕಷ್ಟಪಟ್ಟು ತನ್ನನ್ನು ನಿಯಂತ್ರಿಸಿಕೊಂಡನು ಸಾಮ್ರಾಟ್. ಕಾಲುವೆಯಲ್ಲಿ ಹರಿಯುವ ನೀರನ್ನೇ ಸ್ವಲ್ಪ ತೆಗೆದುಕೊಂಡು ಅವಳ ಮುಖ ಒರೆಸಿಬಿಟ್ಟ. ಹೇಗಿದೆ ರಾಶಿಕಾ, ನಿನಗೆ ಇಷ್ಟ ಆಯಿತಾ ಅಂತ ಕುತೂಹಲದಿಂದ ಅವಳನ್ನ ಕೇಳಲು ನನಗೆ ತುಂಬ ಇಷ್ಟ ಆಯಿತು, ಸುಂದರವಾಗಿದೆ, ಇಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ರಸಿಕತೆಯಿಂದ ರಾಶಿಕಾ ಹೇಳಿದ್ಲು. ಶೀಘ್ರದಲ್ಲೇ ಇಲ್ಲೇ ಬರಲಿದ್ದೇವೆ ಅಂದನು. ಅರ್ಥ ಆಗಲಿಲ್ಲ ಅಂತ ಅವಳು ಕೇಳಿದ್ಲು. ಅದು ನೀನು ರಾಜೀವಪ್ಪನ ಮಗಳು ಅಂತ ಯಾವತ್ತು ನನ್ನ ಫ್ಯಾಮಿಲಿಗೆ ಗೊತ್ತಾಗುತ್ತೋ ಆಗ ನನ್ನನ್ನು ಕತ್ ಹಿಡಿದು ಹೊರಗಡೆ ತಳ್ತಾರೆ. ಆಗ ನಾವು ಇಲ್ಲಿ ತೋಟಕ್ಕೆ ಬಂದು ಸಂಸಾರ ಶುರು ಮಾಡಬೇಕು ಅಂತ ಹೇಳಲು ಅರ್ಥವಾಗದೆ ಅವನನ್ನೇ ನೋಡಿದ್ಲು ರಾಶಿಕಾ. ಏನು ರಾಶಿಕಾ ಹಾಗೆ ನೋಡ್ತೀಯಾ ಅಂತ ಸಾಮ್ರಾಟ್ ಕೇಳ್ದ. ನೀವು ಈಗ ಹೇಳಿದ್ರಿ ನನ್ನ ತಂದೆ ಹೆಸರು ತಿಳಿದ್ರೆ ನಮ್ಮಿಬ್ಬರನ್ನು ಕುತ್ತಿಗೆ ಹಿಡಿದು ಹೊರಗೆ ಹಾಕ್ತಾರಾ? ನಮ್ಮ ಕುಟುಂಬವು ನಿಮ್ಮ ಕುಟುಂಬಕ್ಕೆ ಇಷ್ಟ ಇಲ್ವಾ? ಅದೆಂಥ ದ್ವೇಷ ಅಂತ ರಾಶಿಕಾ ಕೇಳಿದ್ಲು ಸಾಮ್ರಾಟ್ನನ್ನು. ಅದೆಲ್ಲ ನೀನು ಚಿಕ್ಕ ಹುಡುಗಿ, ನಿನ್ನ ಹತ್ರ ಹೇಳಬಾರ್ದು, ಹೇಳಿದರೆ ಭಯ ಪಡ್ತೀಯ ಅಂದ. ಆಮೇಲೆ ನಿಮ್ಮ ಇಡೀ ಕುಟುಂಬವನ್ನೇ ನನ್ನ ತಂದೆಯನ್ನು ದ್ವೇಷಿಸುವಾಗ ನೀವು ಮಾತ್ರ ಯಾಕೆ ನನ್ನನ್ನು ಮದುವೆ ಮಾಡ್ಕೊಂಡ್ರಿ ಅಂತ ರಾಶಿಕಾ ಕೂಡ ಸರಿಯಾಗಿಯೇ ಕೇಳಿದ್ಲು. ಅವಳ ಹತ್ರ ಕುಳಿತು ಹೆಗಲ ಮೇಲೆ ಕೈ ಹಾಕಿ ನೀರಿನಲ್ಲಿ ಕಾಲಿಟ್ಟು ಈಗ ಸಾಮ್ರಾಟ್, ಅದಾ ಏನು ಮಾಡೋದು, ಪ್ರೀತಿಗೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಗೊತ್ತಾ, ಪ್ರೀತಿಗೆ ದ್ವೇಷನೂ ಇಲ್ಲ. ಹಾಗೆಯೇ ನಿನ್ನ ತಂದೆಯನ್ನು ಮುಗಿಸ್ಬೇಕಂತ ಕತ್ತಿ ಹಿಡ್ಕೊಂಡು ಬಂದೆ. ಅಲ್ಲಿ 13 ವರ್ಷದ ಮಗುವಾಗಿ ನೀನು ನಿನ್ನ ತಾಯಿಯ ಸಮಾಧಿ ಮೇಲೆ ಮಲಗಿ ಅಳ್ತಾ ಇದ್ದೆ. ಹಾಗೆಯೇ ನಿನಗೋಸ್ಕರ ಅಂದು ನಿನ್ನ ತಂದೆಯನ್ನು ನಾನು ಕತ್ತರಿಸದೆ ಬಿಟ್ಟು ಬಂದೆ. ಅದರ ನಂತರ ನಿನ್ನ ತಂದೆಗೆ ಆ ವಿಷಯ ಹೇಗೆ ತಿಳಿಯುತ್ತೋ ಗೊತ್ತಿಲ್ಲ, ನಿನ್ನನ್ನು ಬೇರೆ ಊರಿಗೆ ಕಳಿಸಿ ಓದಿಸ್ದ. ಅವನು ಮಜವಾಗಿ ಮದುವೆ ಮಾಡಿಕೊಂಡು ಸುತ್ತಾಡ್ತಾ ಇದ್ದಾನೆ. ನೀನು ರಾಜೀವಪ್ಪನ ಮಗಳು ಅನ್ನೋದು ನಿನ್ನ ಊರಿನವರಿಗೆ ಕಲ್ಯಾಣ ಮಂಟಪದಲ್ಲಿ ನೋಡಿ ಗೊತ್ತಾಯಿತು. ಇನ್ನು ಸುತ್ತ ಇರುವ ಶತ್ರುಗಳಿಗೆ ಹೇಗೆ ಗೊತ್ತಾಗುತ್ತೆ? ಆದ್ದರಿಂದ ನೀನು ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನೋಡು, ನೀನು ನನಗೆ ತುಂಬ ಇಷ್ಟ, ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ನಿನ್ನನ್ನು ಸಂತೋಷವಾಗಿ ಇಟ್ಕೋಬೇಕು ಅಂತ ಆಸೆ ಪಡ್ತಿದ್ದೀನಿ. ಅದರಿಂದ ಯಾವ ಕಾರಣಕ್ಕೂ ನೀನು ರಾಜೀವಪ್ಪನ ಮಗಳು ಅಂತ ಬಾಯಿ ಬಿಡದೇ ಇದ್ದರೆ ಅಷ್ಟೇ ಸಾಕು ಅಂತ ಸಾಮ್ರಾಟ್ ಹೇಳಲು ಅವಳಿಗೆ ಏನೂ ಅರ್ಥ ಆಗಲಿಲ್ಲ. ಆದರೂ ತಲೆಯನ್ನು ಅಲ್ಲಾಡಿಸಿದ್ಲು.
ಇವರು ಇಲ್ಲಿ ಮಾತನಾಡ್ತಾ ಇರಲು ಅಲ್ಲಿ ಮನೆಯಲ್ಲಿ ಔತಣಕೂಟದ ಕೆಲಸಗಳು ಭರದಿಂದ ಸಾಗ್ತಾ ಇದ್ವು. ಆಗ ಒಬ್ಬ ಮಹಿಳೆ ಅಳ್ತಾ ಓಡಿ ಬರಲು ಅಲ್ಲಿದ್ದ ಸಾಮ್ರಾಟ್, ಅಣ್ಣಂದಿರು ಮತ್ತು ಇತರ ಸಂಬಂಧಿಕರು ಕೆಲವರು ಮನೆಯ ಹೊರಗಡೆ ಬಂದರು. ಏಯ್, ಈಗ್ಯಾಕೆ ಸುಮ್ಮನೆ ಅಳ್ತಾ ಇಲ್ಲಿಗೆ ಬಂದಿದೀಯಾ ಅಂತ ಸಾಮ್ರಾಟ್ ಚಿಕ್ಕಪ್ಪ ಕೇಳಿದರು. ಅಯ್ಯ, ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಹೋದ ಮಗಳು ಕಾಣ್ತಾ ಇಲ್ಲಯ್ಯ. ನನಗೆ ಅಂತ ಯಾರಿದ್ದಾರೆ? ನಿಮ್ಮನ್ನು ಬೆಟ್ಟದಷ್ಟು ನಂಬಿ ಬಂದಿದ್ದೀನಿ. ನನ್ನ ಮೇಲೆ ಕೋಪ ಇದ್ದರೆ ನನ್ನನ್ನು ಕೊಂದು ಹಾಕ್ಬಿಡಿ. ನನ್ನ ಮಗಳನ್ನು ಹುಡುಕೊಡಿ ಅಯ್ಯ ಅಂತ ಕಾಲಿಗೆ ಬಿದ್ದರು. ಹತ್ತಿರವಿದ್ದ ಒಡ ಹುಟ್ಟಿದವರಿಗೆ ಮನಸ್ಸು ಕೇಳಲಿಲ್ಲ. ಇಬ್ಬರು ಹೋಗಿ ಎಬ್ಬಿಸುವಾಗ ಸೂರ್ಯ, ಅಣ್ಣ ಏನು ಮಾಡ್ತಿದ್ದೀರಾ? ದೊಡ್ಡ ಯಜಮಾನರಿಗೆ ಅಂದರೆ ಅಯ್ಯನವರಿಗೆ ತಿಳಿದರೆ ಸಮಸ್ಯೆಯಾಗುತ್ತೆ. ಮೊದಲು ಇವಳನ್ನು ಹೋಗಲು ಹೇಳಿ ಅಂತ ಕೋಪವಾಗಿ ಹೇಳಿದನು ಸೂರ್ಯ. ಲೇ, ಏನು ಮಾತಾಡ್ತಿದ್ದೀಯಾ? ನಾನು ನಿನ್ನ ಜೊತೆ ಹುಟ್ಟಿದವಳೆ. ಕಾಣೆಯಾಗಿರುವುದು ನನ್ನ ಮಗಳು. ಅವಳಿಗೆ ನೀನು ಸೋದರ ಮಾವ ತಾನೆ? ಹೀಗೆ ಪ್ರೀತಿ ಇಲ್ಲದೆ ಮಾತಾಡ್ತಿದ್ದೀಯಾ? ನನ್ನ ಮಗಳು ಮುಗ್ದೆ ಎಲ್ಲಿ ಹೇಗೆ ಕಷ್ಟಪಡ್ತಿದ್ದಾಳೋ ಗೊತ್ತಿಲ್ಲ. ಇಲ್ಲಿ ನೋಡಿ, ನಿಮ್ಮನ್ನು ಒಡ ಹುಟ್ಟಿದವರಾಗಿ ಕೇಳ್ತಾ ಇಲ್ಲ. ಈ ಊರಲ್ಲಿ ನೀವು ದೊಡ್ಡ ಮನುಷ್ಯರು ತಾನೇ? ಯಾರಿಗೆ ಏನು ತೊಂದರೆ ಬಂದರೂ ನೀವೇ ಬಗೆಹರ್ತೀರ ತಾನೇ? ಹಾಗಿರುವಾಗ ಈ ಊರಿನವಳಾಗಿ ಕೇಳ್ತಾ ಇದ್ದೀನಿ. ದಯವಿಟ್ಟು ನನ್ನ ಮಗಳನ್ನು ಹೇಗಾದರೂ ಮಾಡಿ ಹುಡುಕೊಡಿ ಅಂತ ಅಶ್ವಿನಿ ಅಳ್ತಾ ಇದ್ಲು. ಲೇ ಸುರೇಶ, ಏನೇ ಇದ್ದರೂ ನಮ್ಮ ಮನೆ ಮಗಳು ಕಣೋ. ನಾವೇ ಕೈ ಬಿಟ್ಟರೆ ಆ ಹುಡುಗಿ ಏನು ಮಾಡಬೇಕು ಹೇಳು? ಹೋಗಿ ಹುಡ್ಕೋಣ ಅಂತ ಮಹೇಶ್ ಹೇಳಿದರು. ಅಣ್ಣ, ಏನೇ ಇದ್ದರೂ ದೊಡ್ಡ ಯಜಮಾನ್ರ ಹತ್ರ ಒಂದು ಮಾತು ಕೇಳಬೇಕು ಅಂತ ಅವನು ತಡವರಿಸಲು, ಸರಿ ಒಳಗೆ ಹೋಗೋಣ ಅಂತ ಹೋಗಲು ದೊಡ್ಡವರಲ್ಲಿ ಬಂದಿದ್ದ ಸಂಬಂಧಿಕರೊಂದಿಗೆ ಮಾತನಾಡ್ತಾ ಇದ್ರು. ಅಯ್ಯ, ಅಶ್ವಿನಿ ಅಕ್ಕ ಬಂದಿದ್ದಾರೆ ಅಂತ ಹೇಳಿದ ಕೂಡಲೇ ಕೋಪದಲ್ಲಿ ಮೇಲೆ ಇದ್ದವರು, ಅವಳನ್ನು ನಾವೇ ಈ ಕುಟುಂಬಕ್ಕೂ ಅವಳಿಗೂ ಸಂಬಂಧ ಇಲ್ಲ ಅಂತ ದೂರ ಇಟ್ಟಿದ್ದೀವಿ ಅಲ್ವಾ? ಈಗ ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ನೀನು ಬೇರೆ ಏನು ಅಕ್ಕ ಅಂತ ಹಕ್ಕು ಸ್ಥಾಪಿಸಿ ಮಾತಾಡ್ತೀಯಾ ಏನು ಅಂತ ಅಂದ್ಕೊಂಡಿದೀಯಾ? ಓಡ್ ಹೋದವಳನ್ನು ಮತ್ತೆ ಸೇರಿಸ್ಕೊಳ್ಬಹುದಿಂದ ಅಂತ ಕೋಪವಾಗಿ ಅವರು ಮಾತಾಡಲು, ಅಪ್ಪ ಮಗಳು ಕಾಣ್ತಿಲ್ಲ ಅಂತ ಬಂದಿದ್ದಾರೆ. ಈ ಸಮಯದಲ್ಲಿ ನಾವು ಕೈ ಬಿಟ್ಟರೆ ಏನು ಮಾಡೋದು ಅಂತ ಮಹೇಶ್ ಹೇಳ್ದ. ಅವರಿಗೂ ಸ್ವಲ್ಪ ಕಷ್ಟವಾಗಿತ್ತು. ಸರಿ, ಸಾಮ್ರಾಟ್ಗೆ ಫೋನ್ ಮಾಡು ಅಂತ ಹೇಳಲು ಸಾಮ್ರಾಟಲ್ಲಿ ರಾಶಿಕಾ ಜೊತೆ ಮಾತಾಡ್ತಾ ಇರುವಾಗಲೇ ಅವನ ಫೋನ್ ರಿಂಗ್ ಆಯಿತು. ಅಟೆಂಡ್ ಮಾಡಿದನು. ವಿಷಯವನ್ನು ಹೇಳಿದರು ಮಹೇಶಣ್ಣ. ಮುಂದಿನ ಕ್ಷಣ ಮಾತಾಡಲೇ ಇಲ್ಲ. ತನ್ನ ಹೆಂಡತಿಯನ್ನು ಕರ್ಕೊಂಡು ತಕ್ಷಣವೇ ಮನೆಗೆ ಬಂದನು ಸಾಮ್ರಾಟ್. ಮೂರನೇ ಮನುಷ್ಯರಂತೆ ಹೊರಗಡೆ ಗೇಟ್ ಮೂಲೆಯಲ್ಲಿ ಕುಳಿತು ಅಶ್ವಿನಿ ಅಳ್ತಾ ಇರಲು ತನ್ನ ಅಕ್ಕನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿದವನಿಗೆ ರಕ್ತ ಕುದಿಯಲು, ಆದರೂ ದೊಡ್ಡವರ ಆದೇಶಕ್ಕೆ ಒಪ್ಪಿ ಅವನು ಏನು ಮಾತಾಡದೆ ಒಳಗಡೆ ಹೋದ. ಒಳಗೆ ಹೋದ ಕೂಡಲೇ ವಿವರವನ್ನು ಹೇಳ್ದ. ಈ ಕತೆ ಮುಂದುವರಿಯುವುದು. ಮುಂದೆ ಏನಾಗುತ್ತೆ, ಆ ಹುಡುಗಿ ಯಾರು, ಅವಳಿಗೆ ಏನಾಗಿದೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿ. ಧನ್ಯವಾದಗಳು.